ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಭಾರತದ ಮೇಲೆ ಸುಂಕ ಸಮರ ಆರಂಭಿಸುವ ಡೊನಾಲ್ಡ್ ಟ್ರಂಪ್ ಈಗ ಪಾಕಿಸ್ತಾನದ ಮಿತ್ರನಾಗಿದ್ದಾರೆ. ಇದಕ್ಕೆ ಸಾಕ್ಷ್ಯ ಎಂಬಂತೆ ಆಪರೇಷನ್ ಸಿಂಧೂರದ ಬಳಿಕ 2 ಬಾರಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ. ಅಮೆರಿಕ ಚುನಾವಣೆಯ ಸಂದರ್ಭದಲ್ಲಿ ಭಾರತದ ಪರ ಮಾತನಾಡ್ತಾ ಇದ್ದಂಥ ಡೊನಾಲ್ಡ್ ಟ್ರಂಪ್ ಈಗ ಪಾಕಿಸ್ತಾನದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ ಪಾಕ್ ಪ್ರೀತಿಗೆ ಕಾರಣ ಏನು, ಈ ಹಿಂದೆ ಅಮೆರಿಕ ಪಾಕ್ಗೆ ಏನೇನು ಸಹಾಯ ಮಾಡಿತ್ತು, ಮುಖ್ಯವಾಗಿ ಭಾರತಕ್ಕೆ ಏನು ಸಂದೇಶ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಟ್ರಂಪ್ 2 ಬಾರಿ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ಬೋದು. ಆದರೆ ಟ್ರಂಪ್ ಮೂಲತಃ ಉದ್ಯಮಿ. ಅಮೆರಿಕ ಅಲ್ಲದೆ ಹಲವು ದೇಶಗಳಲ್ಲಿ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ. ಭಾರತದ ಮುಂಬೈ ಮತ್ತು ಪುಣೆಯಲ್ಲಿ ಟ್ರಂಪ್ ಟವರ್ ಸ್ಥಾಪನೆಯಾಗಿದೆ. ಭಾರತ ಮಾತ್ರವಲ್ಲ, ದುಬೈ, ಮೆಕ್ಸಿಕೋ, ದಕ್ಷಿಣ ಕೊರಿಯಾ, ಫಿಲಿಪೈನ್ಸ್, ಡೊಮಿನಿಕ್ ರಿಪಬ್ಲಿಕ್, ಉರುಗ್ವೆಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಈಗ ಪಾಕಿಸ್ತಾನದಲ್ಲೂ ಉದ್ಯಮ ಆರಂಭಿಸಲು ಮುಂದಾಗ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಟ್ರಂಪ್ ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಟ್ರಂಪ್ ಕುಟುಂಬ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಹೆಸರಿನ ಹೊಸ ಕ್ರಿಪ್ಟೋ ಕರೆನ್ಸಿಯನ್ನು ಆರಂಭಿಸಿದೆ. 2024ರಲ್ಲಿ ಇದು ಆರಂಭವಾಗಿದ್ದು, ಇದರಲ್ಲಿ ಟ್ರಂಪ್ ಕುಟುಂಬ 60% ಪಾಲನ್ನು ಹೊಂದಿದೆ. ಈ ಕ್ರಿಪ್ಟೋ ವ್ಯವಹಾರದಲ್ಲಿ ಪಾಕನ್ನು ತೊಡಗಿಸಿಕೊಳ್ಳಲು ಟ್ರಂಪ್ ಈಗ ಮುಂದಾಗ್ತಾ ಇದ್ದಾರೆ. ಪಾಕಿಸ್ತಾನ ಟ್ರಂಪ್ ಕ್ರಿಪ್ಟೋ ವ್ಯವಹಾರಕ್ಕೆ ಒಪ್ಪಿಗೆ ನೀಡಲು ಕಾರಣ ಸಹ ಇದೆ. ಸದ್ಯ ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನಕ್ಕೆ ಹಣ ಬೇಕು. ಚೀನಾ ಮತ್ತು ಅರಬ್ ರಾಷ್ಟ್ರಗಳು ಮತ್ತಷ್ಟು ಪ್ರಮಾಣದಲ್ಲಿ ಸಾಲ ನೀಡಲು ಒಪ್ಪಿಗೆ ನೀಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪಾಕ್ ನೆರವಿಗೆ ಟ್ರಂಪ್ ಬಂದಿದ್ದಾರೆ. ಟ್ರಂಪ್ ನೆರವಿಗೆ ಬರುವ ಮೊದಲು ಒಂದು ಷರತ್ತನ್ನು ವಿಧಿಸಿದ್ರು. ತಮ್ಮ ಕ್ರಿಪ್ಟೋ ಕರೆನ್ಸಿ ವ್ಯವಹಾರಕ್ಕೆ ಪಾಕಿಸ್ತಾನ ಒಪ್ಪಿಗೆ ನೀಡಿದರೆ ಮಾತ್ರ ನಾನು ಸಹಾಯ ಮಾಡುವುದಾಗಿ ಹೇಳಿದರು. ಈ ಷರತ್ತಿಗೆ ಪಾಕ್ ಒಪ್ಪಿಗೆ ನೀಡಿದ್ದು ಈಗ ಟ್ರಂಪ್ ಅವರು ಪಾಕ್ ಪರ ಮಾತನಾಡ್ತಾ ಇದ್ದಾರೆ. ಕ್ರಿಪ್ಟೋ ಕರೆನ್ಸಿ ಪಾಕಿಸ್ತಾನದಲ್ಲಿ ಈಗ ಫೇಮಸ್ ಆಗ್ತಾ ಇದೆ. ಸರಿಸುಮಾರು 2 ಕೋಟಿ ಜನ ಕ್ರಿಪ್ಟೋ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ವ್ಯವಹಾರಕ್ಕೆ ಒಂದು ಸಚಿವಾಲಯವನ್ನೇ ಸ್ಥಾಪನೆ ಮಾಡಲಾಗಿದೆ. ಏಪ್ರಿಲ್ನಲ್ಲಿ ಪಾಕ್ ಸರ್ಕಾರ ಟ್ರಂಪ್ ಮಾಲೀಕತ್ವದ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಪಾಲುದಾರಿಕೆಗೆ ಸಹಿ ಹಾಕಿತ್ತು. ಮುನೀರ್ ನೇತೃತ್ವದಲ್ಲಿ ಈ ಸಹಿಯನ್ನು ಹಾಕಲಾಗಿತ್ತು. ಈ ಕಾರಣಕ್ಕೆ ಟ್ರಂಪ್ ಈಗ ಮುನೀರಿಗೆ ಬಹಳ ಆಪ್ತವಾಗಿ ಕಾಣ್ತಾ ಇದ್ದಾರೆ. ಎರಡನೇದು ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದಲ್ಲಿ ಗಣಿಗಾರಿಕೆ ಮತ್ತು ಖನಿಜ ನಿಕ್ಷೇಪದ ಮೇಲೆ ಕಣ್ಣು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ತೈಲ ನಿಕ್ಷೇಪಗಳಿಂದ ಕಚ್ಚಾ ತೈಲವನ್ನು ತೆಗೆಯುವುದಾಗಿ ಘೋಷಣೆ ಸಹ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ತಾಮ್ರ, ಚಿನ್ನ, ಲಿಥಿಯಂ ನಿಕ್ಷೇಪಗಳು ಹೇರಳವಾಗಿವೆ. ಮುಖ್ಯವಾಗಿ ಅಪರೂಪದ ಭೂ ಖನಿಜಗಳು ಪಾಕಿಸ್ತಾನದಲ್ಲಿ ಇದೆ. ಭೂಮಿಯ ಒಳಗೆ ಹುದುಗಿರುವ ಈ ಖನಿಜಗಳನ್ನು ಹೊರತೆಗೆಯಲು ಟ್ರಂಪ್ ಮುಂದಾಗಿದ್ದಾರೆ. ಈ ಕಾರಣಕ್ಕೆ ಟ್ರಂಪ್ ಕೆಲ ದಿನಗಳ ಹಿಂದೆ ಮುಂದೊಂದು ದಿನ ಭಾರತ ಪಾಕಿಸ್ತಾನದಿಂದ ಕಚ್ಚಾ ತೈಲವನ್ನು ಖರೀದಿಸಬಹುದು ಅಂತ ಹೇಳಿಕೆ ಸಹ ನೀಡಿದ್ರು. ಮೂರನೇದಾಗಿ ದಕ್ಷಿಣ ಏಷ್ಯಾದಲ್ಲಿ ಅಮೆರಿಕಕ್ಕೆ ಯಾವುದೇ ಪ್ರಬಲ ಸೇನಾ ನೆಲೆ ಇಲ್ಲ. ಭಾರತ ಮತ್ತು ಚೀನಾಗಳು ಅಮೆರಿಕದ ಲಾಬಿಗೆ ಬಗ್ತಾ ಇಲ್ಲ. ಇನ್ನು ಇರಾನ್ ಅಮೆರಿಕದ ವಿರುದ್ಧವೇ ತೊಡೆತಟ್ಟಿದೆ. ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದರೂ ಕೊನೆಗೆ ಈಗ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನವನ್ನು ಆಳ್ತಾ ಇದೆ. ಹೀಗಾಗಿ 4 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದು ಅಂತಂದರೆ ಅದು ಪಾಕಿಸ್ತಾನ. ಈ ಕಾರಣಕ್ಕೆ 4 ದೇಶಗಳ ಜೊತೆ ಕಣ್ಣೀಡಲು ಅಮೆರಿಕ ಈಗ ಪಾಕಿಸ್ತಾನವನ್ನು ಓಲೈಸಲು ಮುಂದಾಗ್ತಾ ಇದೆ. ಅಮೆರಿಕ ಪಾಕ್ ಲವ್ ಸ್ಟೋರಿ ಈಗ ಆರಂಭವಾಗಿದಲ್ಲ. 2ನೇ ಮಹಾಯುದ್ಧದ ನಂತರ ಆರಂಭವಾದ ಶೀತಲ ಸಮರದ ಸಂದರ್ಭದಲ್ಲೂ ಪಾಕಿಸ್ತಾನ ಅಮೆರಿಕದ ಸಂಬಂಧ ಚೆನ್ನಾಗಿತ್ತು. ಇದಕ್ಕೆ ಕಾರಣ ಸಹ ಇತ್ತು. 2ನೇ ಮಹಾಯುದ್ಧದ ನಂತರ ಅಫ್ಘಾನಿಸ್ತಾನ ಮತ್ತು USSR ನಡುವೆ ಸಂಬಂಧ ಬಹಳ ಉತ್ತಮವಾಗಿತ್ತು. ಸೋವಿಯತ್ ಯೂನಿಯನ್ ಆರ್ಥಿಕ ಮಿಲಿಟರಿ ಸಹಕಾರವನ್ನು ಅಫ್ಘಾನಿಸ್ತಾನಕ್ಕೆ ನೀಡಿತ್ತು. ಶೀತಲ ಸಮರದ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ USSR ಸಂಬಂಧ ಉತ್ತಮವಾಗಿರುವುದನ್ನು ಸಹಿಸದ ಅಮೆರಿಕ ಪಾಕಿಸ್ತಾನದಲ್ಲಿ ಮುಜಾಹಿದ್ದೀನ್ಗಳ ಕೈಗೆ ಶಸ್ತ್ರಾಸ್ತ್ರಗಳನ್ನು ನೀಡಿತ್ತು. ಅಮೆರಿಕದ ಈ ತಂತ್ರಕ್ಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಸಹ ಸಾಥ್ ನೀಡಿತ್ತು. ಈ ನಿರ್ಧಾರದಿಂದ ಅಮೆರಿಕಕ್ಕೆ 2 ಲಾಭ ಇತ್ತು. ಮುಖ್ಯವಾಗಿ ಅಮೆರಿಕ ನೇರವಾಗಿ ಯುದ್ಧಕ್ಕೆ ತೊಡಗದ ಕಾರಣ ಅಫ್ಘಾನಿಸ್ತಾನಕ್ಕೆ ಹೋಗಿ ಸೋವಿಯತ್ ಸೈನಿಕರ ವಿರುದ್ಧ ಹೋರಾಡುವ ಅಗತ್ಯ ಇರಲಿಲ್ಲ. ಹೀಗಾಗಿ ಸಾವು ನೋವು ಆಗ್ತಾ ಇರಲಿಲ್ಲ. ಎರಡನೆಯದು ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪ ಸಹ ಬಂದಿರಲಿಲ್ಲ. ಅಮೆರಿಕ ಕೃಪಾಪೋಷಿತ ಉಗ್ರರು
ಸೋವಿಯತ್ ಸೈನಿಕರ ಮೇಲೆ ದಾಳಿ ನಡೆಸ್ತಾ ಇದ್ರು. ಗೆರಿಲ್ಲಾ ಯುದ್ಧಗಳನ್ನು ಆರಂಭಿಸಿದರು. ಕೊನೆಗೆ 1989ರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದಲ್ಲಿದ್ದ ಎಲ್ಲ ಸೈನಿಕರನ್ನು ಹಿಂದಕ್ಕೆ ಕರೆಸಿಕೊಂಡಿತ್ತು. 1991ರಲ್ಲಿ USSR ಛಿದ್ರವಾಗುವ ಮೂಲಕ ಅಮೆರಿಕದ ತಂತ್ರ ಯಶಸ್ವಿಯಾಯಿತು. ಪಾಕಿಸ್ತಾನ ಅಮೆರಿಕ ನೇತೃತ್ವದ ನ್ಯಾಟೋ ಸಂಘಟನೆಗೆ ಸೇರ್ಪಡೆಯಾಗಿಲ್ಲ. ಹೀಗಿದ್ದರೂ ಪಾಕಿಸ್ತಾನಕ್ಕೆ ಅಮೆರಿಕ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ನೀಡಿದೆ. ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಅಮೆರಿಕ 85 F-16 ಯುದ್ಧ ವಿಮಾನಗಳನ್ನು ನೀಡಿದೆ. ಯುದ್ಧ ವಿಮಾನ, ಶಸ್ತ್ರಾಸ್ತ್ರ ಅಲ್ಲದೆ ಕೋಟ್ಯಾಂತರ ಡಾಲರ್ ಹಣವನ್ನು ಪಾಕಿಸ್ತಾನಕ್ಕೆ ಅಮೆರಿಕ ಅನುದಾನದ ರೂಪದಲ್ಲಿ ನೀಡಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಂದರ್ಭದಲ್ಲಿ ಭಾರತ ಕಿರಾನಾ ಬೆಟ್ಟದ ಮೇಲೆ ಬಾಂಬ್ ದಾಳಿ ಮಾಡಿತ್ತು. ಈ ಕಿರಾನಾ ಬೆಟ್ಟದ ಅಡಿಯಲ್ಲಿ ಪಾಕಿಸ್ತಾನದ ಭೂಗತ ಅಣ್ವಸ್ತ್ರ ಸಂಗ್ರಹಾಗಾರ ನಿರ್ಮಾಣವಾಗಿದೆ. ಈ ಸಂಗ್ರಹಾಗಾರ ನಿರ್ಮಾಣವಾಗಲು ಅಮೆರಿಕ ಸಹಕಾರ ಸಹ ಇದೆ. ಅಮೆರಿಕ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕಾಪಾಡಿಕೊಳ್ಳುವ ಅತ್ಯಂತ ರಹಸ್ಯ ಕಾರ್ಯಕ್ರಮಕ್ಕಾಗಿ $100 ಬಿಲಿಯನ್ ಖರ್ಚು ಮಾಡಿದೆ. 2008ರಲ್ಲೇ ನ್ಯೂಯಾರ್ಕ್ ಟೈಮ್ಸು ಈ ಬಗ್ಗೆ ವರದಿಯನ್ನು ಮಾಡಿತ್ತು. ಅಮೆರಿಕದಲ್ಲಿ ಪಾಕಿಸ್ತಾನಿ ಸಿಬ್ಬಂದಿಗೆ ತರಬೇತಿ ನೀಡಲು ಮತ್ತು ಪಾಕಿಸ್ತಾನದಲ್ಲಿ ಪರಮಾಣು ಕೇಂದ್ರದ ನಿರ್ಮಾಣಕ್ಕೆ ಈ ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ಅಮೆರಿಕದ ಫೆಡರಲ್ ಬಜೆಟ್ನಲ್ಲಿ ಈ ವಿಚಾರವನ್ನು ಉಲ್ಲೇಖ ಸಹ ಮಾಡಲಾಗಿದೆ. 1947ರಿಂದ ಇಲ್ಲಿಯವರೆಗೆ ಭಾರತದ ವಿರುದ್ಧ ಪಾಕಿಸ್ತಾನ ಕುತಂತ್ರ ಮಾಡ್ತಾನೆ ಬಂದಿದೆ. ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ನೇರವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ಉಗ್ರರನ್ನು ಚೂ ಬಿಡ್ತಾ ಇದೆ. ಈ ಮೊದಲು ಪಾಕಿಸ್ತಾನದ ಆಂತರಿಕ ವಿಚಾರದಲ್ಲಿ ಚೀನಾ ತಲೆ ಹಾಕ್ತಾ ಇತ್ತು. ಆದರೆ ಈಗ ಅಮೆರಿಕ ತಲೆ ಹಾಕಲು ಆರಂಭಿಸಿದೆ. ಪಾಕ್ ಸೇನಾ ಮುಖ್ಯಸ್ಥ 2 ಬಾರಿ ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ. 2ನೇ ಸತಿ ಅಮೆರಿಕಕ್ಕೆ ಭೇಟಿ ನೀಡಿದಾಗ ಅಲ್ಲಿಂದನೇ ಭಾರತದ ವಿರುದ್ಧ ಅಣ್ವಸ್ತ್ರ ಬೆದರಿಕೆ ಸಹ ಹಾಕಿದ್ದಾರೆ. ಒಂದು ದೇಶದ ಒಳಗಡೆಯಿಂದ ಬೇರೆ ದೇಶಕ್ಕೆ ಬೆದರಿಕೆ ಹಾಕಿದರೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಬೆದರಿಕೆ ಹಾಕಿದರೆ ಅದಕ್ಕೆ ನಾವು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇದೆ. ಯಾಕೆ ಅಂತಂದರೆ ಮುನೀರ್ ಅವರು ಈ ಹೇಳಿಕೆಯನ್ನು ನೀಡಿದರು. ಈ ಹೇಳಿಕೆ ಹಿಂದೆ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೊರಗಡೆ ಶಾಂತಿ ಮಂತ್ರವನ್ನು ಜಪಿಸ್ತಿರುವ ಡೊನಾಲ್ಡ್ ಟ್ರಂಪ್ ಈಗ ಪಾಕಿಸ್ತಾನವನ್ನು ಬಳಸಿಕೊಂಡು ಭಾರತದ ವಿರುದ್ಧ ಒತ್ತಡ ಹೇರುವ ತಂತ್ರವನ್ನು ಮಾಡ್ತಾ ಇದ್ದಾರೆ. ಮೊದಲಿನಿಂದನೂ ಅಮೆರಿಕ ಭಾರತದ ಮಿತ್ರ ರಾಷ್ಟ್ರ ಅಲ್ವೇ ಅಲ್ಲ. 2 ಬಾರಿ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದಕ್ಕೆ ಭಾರತದ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿತ್ತು. ಇನ್ನು ಬಾಂಗ್ಲಾದೇಶ ಉದಯಕ್ಕೆ ಕಾರಣವಾದ 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿ ಅಮೆರಿಕ ಯುದ್ಧ ನೌಕೆಯನ್ನು ಕಳುಹಿಸಿಕೊಟ್ಟಿತ್ತು. ಈಗ ಡೈರಿ ಮತ್ತು ಕೃಷಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯನ್ನು ತೆರೆಯುವುದಕ್ಕೆ ಡೊನಾಲ್ಡ್ ಟ್ರಂಪ್ 50% ಸುಂಕ ಸಮರವನ್ನು ಆರಂಭಿಸಿದ್ದಾರೆ. ಒಂದಂತೂ ಸತ್ಯ, ಭಾರತದ ಆರ್ಥಿಕ ಬೆಳವಣಿಗೆ ಅಮೆರಿಕ ಸೇರಿದಂತೆ ಯುರೋಪ್ನ ಹಲವು ದೇಶಗಳಿಗೆ ನಿದ್ದೆಗೆಡಿಸಿದೆ. ಈ ಕಾರಣಕ್ಕೆ ಭಾರತವನ್ನು ಬಗ್ಗುಬಡಿಯಲು ನಾನಾ ತಂತ್ರಗಳನ್ನು ಅಮೆರಿಕ ಮೊದಲಿನಿಂದಲೂ ಮಾಡಿಕೊಂಡು ಬಂದಿದ್ದು ಈಗಲೂ ಮುಂದುವರಿತಾನೇ ಇದೆ. ಪಾಕಿಸ್ತಾನ ಭಿಕ್ಷುಕ ದೇಶವಾಗಿದ್ದು ಈಗ ಯಾರು ಹಣ ಕೊಡ್ತಾರೋ ಆ ದೇಶದ ಪರ ವಾಲುತ್ತೆ. ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದಿಂದ ಲಾಭ ಬರೋವರೆಗೂ ಪಾಕಿಸ್ತಾನದ ಪರ ಮಾತನಾಡ್ತಾರೆ. ಆದರೆ ಯಾವಾಗ ಲಾಭ ಬರಲ್ಲ ಅನ್ನೋದು ಗೊತ್ತಾಗುತ್ತೋ ಆಗ ಪಾಕಿಸ್ತಾನವನ್ನು ಕೈ ಬಿಡ್ತಾರೆ. ಟ್ರಂಪ್ ಪಾಕಿಸ್ತಾನವನ್ನು ಕೈ ಬಿಡೋದು ನಿಜ, ಆದರೆ ಯಾವಾಗ ಅನ್ನೋದು ದೊಡ್ಡ ಪ್ರಶ್ನೆ.